ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವೊಂದು ಸಣ್ಣ ತಪ್ಪುಗಳನ್ನು ನಾವು ಗಮನಿಸದೇ ಮಾಡುತ್ತೇವೆ ಅಲ್ವಾ? ಆದರೆ ಆ ತಪ್ಪುಗಳು ನಿಧಾನವಾಗಿ ದಾರಿದ್ರ್ಯ ಮತ್ತು ಹಣದ ಸಮಸ್ಯೆ ತರುವ ಸಾಧ್ಯತೆ ಇದೆ ಎಂದು ಹಿರಿಯರು ಹೇಳುತ್ತಾರೆ. ಇಂದು ಈ ವಿಡಿಯೋದಲ್ಲಿ ಹಣದ ಸಮಸ್ಯೆ ಬರಲು ಕಾರಣವಾಗುವ ಕೆಲವು ತಪ್ಪುಗಳು ಯಾವುವು ಮತ್ತು ಅವನ್ನು ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಮಾಹಿತಿಯನ್ನು ಕೊನೆಯವರೆಗೂ ನೋಡಿದರೆ ನಿಮ್ಮ ಜೀವನದಲ್ಲಿ ಕೆಲವು ಉತ್ತಮ ಬದಲಾವಣೆಗಳನ್ನು ತರಬಹುದು ಸ್ನೇಹಿತರೆ. ಹಾಗೂ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ. ಹಾಗೂ ನಾವು ಹೇಳುವ ಟಿಪ್ಸ್ ನಿಮಗೆ ಸರಿ ಅನಿಸಿದರೆ ಸರಿ ಇದೆ ಎಂದು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಒಂದನೇದಾಗಿ ಮನೆ ಸ್ವಚ್ಛತೆ ಇಲ್ಲದಿರುವುದು. ಹೌದು, ಮನೆಗೆ ದಾರಿದ್ರ್ಯ ಬರಲು ಈ ಕಾರಣವೂ ಇರುತ್ತದೆ. ಹಿರಿಯರು ಯಾವಾಗಲೂ ಹೇಳುತ್ತಾರೆ, ಮನೆ ಸ್ವಚ್ಛವಾಗಿದ್ದರೆ ಲಕ್ಷ್ಮೀ ದೇವಿ ವಾಸ ಮಾಡುತ್ತಾರೆ ಎಂದು. ಮನೆ ಅಸಮಾಧಾನವಾಗಿದ್ದರೆ, ಕಸ ತುಂಬಿಕೊಂಡಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಿಕೆ ಇದೆ. ಆದ್ದರಿಂದ ಮನೆ ಮತ್ತು ಮನೆಯ ಮುಂದೆ ಇರುವ ಜಾಗವನ್ನು ಪ್ರತಿದಿನ ಸ್ವಚ್ಛವಾಗಿಡುವುದು ತುಂಬ ಮುಖ್ಯವಾಗಿರುತ್ತದೆ. ಹಾಗೂ ಎರಡನೇದಾಗಿ ಆಹಾರವನ್ನು ಅವಮಾನ ಮಾಡುವುದು. ನೋಡಿ, ಕೆಲವರು ಆಹಾರವನ್ನು ವ್ಯರ್ಥ ಮಾಡುತ್ತಾರೆ ಅಥವಾ ನೆಲಕ್ಕೆ ಬೀಳಿಸಿದರೂ ಗೌರವ ಕೊಡದೆ ಬಿಡುತ್ತಾರೆ. ಆದರೆ ಅನ್ನವನ್ನು ಅನ್ನಪೂರ್ಣೇಶ್ವರಿ, ದೇವಿಯ ವರ ಎಂದು ಹಿರಿಯರು ಹೇಳುತ್ತಾರೆ. ಆಹಾರವನ್ನು ವ್ಯರ್ಥ ಮಾಡುವುದು ಜೀವನದಲ್ಲಿ ಹಣದ ಸಮಸ್ಯೆ ತರಬಹುದು ಎಂಬ ನಂಬಿಕೆ ಇದೆ. ಹಾಗಾದರೆ ಮೂರನೇದಾಗಿ ಹಿರಿಯರನ್ನು ಗೌರವಿಸದೇ ಇರುವುದು. ನೋಡಿ, ತಂದೆ ತಾಯಿ ಮತ್ತು ಹಿರಿಯರನ್ನು ಗೌರವಿಸುವುದು ತುಂಬ ಮುಖ್ಯವಾಗಿರುತ್ತದೆ. ಅವರ ಆಶೀರ್ವಾದ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ತರುತ್ತದೆ ಎಂದು ನಂಬಲಾಗಿದೆ. ಹಾಗೂ ಹಿರಿಯರನ್ನು ಅವಮಾನಿಸುವುದು ಅಥವಾ ಅವರ ಮಾತನ್ನು ತಿರಸ್ಕರಿಸುವುದು ಅದೃಷ್ಟವನ್ನು ದೂರ ಮಾಡಬಹುದು ಎಂದು ಹೇಳುತ್ತಾರೆ. ನಾಲ್ಕನೆಯದಾಗಿ ದೇವರ ಪೂಜೆ ಮಾಡದೇ ಇರುವುದು. ನೋಡಿ, ಪ್ರತಿದಿನ ದೇವರನ್ನು ಸ್ಮರಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಜೀವನದಲ್ಲಿ ಬರುತ್ತದೆ ಎಂದು ಹಲವರು ನಂಬುತ್ತಾರೆ. ಆದ್ದರಿಂದ ಪ್ರತಿದಿನ ಕನಿಷ್ಠ ಕೆಲವು ಕ್ಷಣ ದೇವರ ಪೂಜೆ ಮಾಡುವುದು ಉತ್ತಮ. ಐದನೇದಾಗಿ ಹಣವನ್ನು ಗೌರವಿಸದೇ ಇರುವಿಕೆ. ಅಂದರೆ ಕೆಲವರು ಹಣವನ್ನು ನೆಲಕ್ಕೆ ಹಾಕುವುದು, ಕಾಲಿನಿಂದ ತುಳಿಯುವುದು ಅಥವಾ ನಿರ್ಲಕ್ಷ್ಯದಿಂದ ಇಡುವುದು ಮಾಡುತ್ತಾರೆ. ಹಣವನ್ನು ಲಕ್ಷ್ಮೀ ದೇವಿಯ ರೂಪ ಎಂದು ಪರಿಗಣಿಸುತ್ತಾರೆ. ಆದ್ದರಿಂದ ಹಣವನ್ನು ಸದಾ ಗೌರವದಿಂದ ಬಳಸಬೇಕು. ಆರನೆಯದು ಸುಳ್ಳು ಮತ್ತು ಮೋಸ. ನೋಡಿ, ಸುಳ್ಳು ಹೇಳುವುದು ಅಥವಾ ಇತರರನ್ನು ಮೋಸ ಮಾಡುವುದು ಜೀವನದಲ್ಲಿ ಕೆಟ್ಟ ಪರಿಣಾಮ ತರಬಹುದು. ನಿಷ್ಠೆ ಮತ್ತು ಸತ್ಯತೆಯಿಂದ ಬದುಕಿದರೆ ಜೀವನದಲ್ಲಿ ಉತ್ತಮ ಫಲಗಳು ಬರುತ್ತವೆ ಸ್ನೇಹಿತರೆ. ಏಳನೇದಾಗಿ ಅಂದರೆ ಕೊನೆಯದಾಗಿ ಸಮಯ ವ್ಯರ್ಥ ಮಾಡುವುದು. ಸಮಯವೇ ಜೀವನದ ದೊಡ್ಡ ಸಂಪತ್ತು ಗೆಳೆಯರೆ. ಸಮಯವನ್ನು ವ್ಯರ್ಥ ಮಾಡುವುದು ನಿಧಾನವಾಗಿ ಜೀವನದಲ್ಲಿ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಎಂದು ಹೇಳಬಹುದು. ಆದ್ದರಿಂದ ಸಮಯವನ್ನು ಸರಿಯಾಗಿ ಬಳಸುವುದು ತುಂಬ ಮುಖ್ಯ. ಸ್ನೇಹಿತರೆ, ಜೀವನದಲ್ಲಿ ಈ ರೀತಿಯ ಸಣ್ಣ ತಪ್ಪುಗಳನ್ನು ತಪ್ಪಿಸಿದರೆ ನಿಮಗೆ ಸಂತೋಷ, ಸಮೃದ್ಧಿ
ಮತ್ತು ಶಾಂತಿ ನಿಮ್ಮ ಜೀವನದಲ್ಲಿ ಹೆಚ್ಚಾಗಬಹುದು. ನೀವು ಈ ವಿಡಿಯೋದಿಂದ ಹೊಸ ಮಾಹಿತಿ ತಿಳಿದಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.